Hello, this is Maitri from Rankbook Learning and Software Solutions. Today we are going to discuss permutation and combination. Okay, it's a very important topic for MCA because ಅವ್ರಿಗೆ maths ಅಲ್ಲೂ permutation and combination ಬರುತ್ತೆ and quantitative aptitude ಏನಿದೆ ಅದರಲ್ಲೂ ಕೂಡ permutation combination topic ಬರುತ್ತೆ. First what is permutation ಅಂತ ನೋಡೋಣ. Permutation are ways to arrange objects in a specific order. ಈ ವರ್ಡ್ ನ ನೀವು ನೆನ್ಪಿಟ್ಕೋಬೇಕು. ಏನನ್ನ ಅರೇಂಜ್ಮೆಂಟ್, ಎಲ್ಲೆಲ್ಲಿ ಅರೇಂಜ್ಮೆಂಟ್ ಅಂತ ಕೇಳ್ತಾರೆ ಅಲ್ಲೆಲ್ಲ ನಾವು ಯಾವುದನ್ನ ಫಾರ್ಮುಲಾ ಯೂಸ್ ಮಾಡ್ಬೇಕಾಗತ್ತೆ, ಪರ್ಮುಟೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. 3 ಡಿಫ್ರೆಂಟ್ ಕಲರ್ ಬ್ಲಾಕ್ಸ್ ಅನ್ನ ತಗೊಂಡಿದ್ದೀನಿ, ರೆಡ್, ಬ್ಲೂ ಮತ್ತೆ ಗ್ರೀನ್. ಇದನ್ನ ನಾನು ಈ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ರೆಡ್ ಗ್ರೀನ್ ಬ್ಲೂ, ರೆಡ್ ಬ್ಲೂ ಗ್ರೀನ್, ಬ್ಲೂ ರೆಡ್ ಗ್ರೀನ್, ಈ ತರ ಪ್ಯಾಟರ್ನ್ ಅಲ್ಲಿ ಏನ್ ಅರೇಂಜ್ ಮಾಡ್ತೀವಿ ಅದನ್ನ ನಾವು ಪರ್ಮುಟೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ಮುಲಾ ಫಾರ್ ಪರ್ಮುಟೇಷನ್ ಏನ್ ಬರುತ್ತೆ ಅಂತ ನೋಡೋಣ. ನಾವು ಇಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ, ಬಟ್ ನಿಮ್ಗೆಲ್ಲ ಫೆಮಿಲಿಯರ್ ಇರೋಂತ ಫಾರ್ಮುಲಾ ಏನಂದ್ರೆ PU ನಾವು ಏನ್ ಯೂಸ್ ಮಾಡಿರ್ತೀವಿ, ಈ ಫಾರ್ಮ್ಯಾಟ್ ಅಲ್ಲಿ ಯೂಸ್ ಮಾಡಿರ್ತೀವಿ ಪರ್ಮುಟೇಷನ್. NPR = n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಬಟ್ NPR ಗೆ ಈ ರೀತಿನೂ ಬರೀಬಹುದು ನಾವು. ಹಿಯರ್ n ರೆಪ್ರೆಸೆಂಟ್ಸ್ ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್. ಎಷ್ಟು ಆಬ್ಜೆಕ್ಟ್ಸ್ ಇದೆ ಅದು ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ನ n ಅಂತ ಕರಿತೀವಿ. R ರೆಪ್ರೆಸೆಂಟ್ಸ್ ಆಬ್ಜೆಕ್ಟ್ಸ್ ಟು ಬಿ ಅರೇಂಜ್. ನಂಬರ್ ಆಫ್ ಆಬ್ಜೆಕ್ಟ್ಸ್ ನ ನಾವೆಷ್ಟು ಅರೇಂಜ್ ಮಾಡ್ತೀವಿ ಅದನ್ನ R ಅಂತ ಕರಿತೀವಿ. ಈ ಫಾರ್ಮುಲಾದಲ್ಲಿ ನಾವು ಫ್ಯಾಕ್ಟೋರಿಯಲ್ ಅಂತ ಯೂಸ್ ಮಾಡಿದೀವಲ್ವಾ. ವಾಟ್ ಇಟ್ ಮೀನ್ಸ್, ವಾಟ್ ಆರ್ ಫ್ಯಾಕ್ಟೋರಿಯಲ್ಸ್? ಅ ಫ್ಯಾಕ್ಟೋರಿಯಲ್ ರೆಪ್ರೆಸೆಂಟ್ ಬೈ n ಫ್ಯಾಕ್ಟರ್ is the product of all positive integers up to n. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. 4 ಫ್ಯಾಕ್ಟರ್ ಇನ್ ದ ಸೆನ್ಸ್ 4 ಇಂದ 1 ವರೆಗೆ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ಥಿಂಗ್ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂದ 1 ವರೆಗೆ ಮಲ್ಟಿಪ್ಲೈ. ಸೇಮ್ ಥಿಂಗ್ 11 ಅಂದ್ರೆ 11 ಇಂದ ರಿವರ್ಸ್ 11, 10, 9 ಆ ತರ ಅಪ್ ಟು 1 ವರೆಗೆ ಮಲ್ಟಿಪ್ಲೈ ಮಾಡ್ಬೇಕು. ಅದನ್ನ ನಾವು ಫ್ಯಾಕ್ಟೋರಿಯಲ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಪರ್ಮುಟೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಯು ಸಿ ಹಿಯರ್, ಇಫ್ ಯು ಹ್ಯಾವ್ 5 books and you want to arrange 3 of them on a shelf, the permutation formula would be, ಎಷ್ಟಿದೆ ನಿಮ್ಮ ಹತ್ರ ಬುಕ್ಕು? 5 ಇದೆ. ಅದು ನಂಬರ್ ಆಫ್ ಆಬ್ಜೆಕ್ಟ್ಸ್ 5 ಆಯ್ತು. ನಾವ್ ಎಷ್ಟನ್ನ ಅರೇಂಜ್ ಮಾಡಬೇಕು? 3 ನ ಅರೇಂಜ್ ಮಾಡಬೇಕು. ದಟ್ ಒನ್ ಬಿಕಮ್ R ಆಗುತ್ತೆ. n ಮತ್ತೆ R ಗೊತ್ತಿದೆ. ಸೊ ಪರ್ಮುಟೇಷನ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 5 ಫ್ಯಾಕ್ಟರ್ 2 ಫ್ಯಾಕ್ಟರ್ ನ ಸಿಂಪ್ಲಿಫೈ ಮಾಡಿದ್ರೆ ಇದೆಲ್ಲ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು 60 ವೇಸ್ ಅಲ್ಲಿ ನಾವು ಆ ಬುಕ್ಸ್ ಗಳನ್ನ ಅರೇಂಜ್ ಮಾಡಬಹುದು. ಈ ರೀತಿಲಿ ನಾವು ಪರ್ಮುಟೇಷನ್ ಅನ್ನ ಕಂಡುಹಿಡಿತೀವಿ. ಕಂಡೀಷನ್ಸ್ ಫಾರ್ ಪರ್ಮುಟೇಷನ್ ಅಂತ ಇದೆ. ಪರ್ಮುಟೇಷನ್ ಕ್ಯಾನ್ ಅಕ್ಕರ್ ಅಂಡರ್ ಡಿಫರೆಂಟ್ ಕಂಡೀಷನ್ ವಿತೌಟ್ ರಿಪಿಟೇಷನ್. ಈಚ್ ಐಟಮ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಒನ್ಸ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ APPLE ಆಪಲ್ ಅಂತ ತಗೋತೀರಾ. ಇದರಲ್ಲಿ ಎಷ್ಟು ಪರ್ಮುಟೇಷನ್ ಇದೆ ಅಂತ ಕೇಳ್ತಾರೆ. ಓಕೆ, ಇಲ್ಲಿ P ಅನ್ನೋ ವರ್ಡ್ ಏನಿದೆ, ಲೆಟರ್ ಏನಿದೆ ಅದು 2 ಟೈಮ್ಸ್ ರಿಪೀಟ್ ಆಗಿದೆ. ನಾವು ಇದನ್ನ 5 ಫ್ಯಾಕ್ಟರ್ ಅಂತ ಬರೆದ್ರೆ ಅದು ರಾಂಗ್ ಆಗುತ್ತೆ. ಓಕೆ, ಅದನ್ನ ನಿಮ್ಗೆ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ. ಈ ರಿಪಿಟೇಷನ್ಗೆ ಬೇರೆ ಕಂಡೀಷನ್ ಇದೆ. ರಿಪಿಟೇಷನ್ ಅಲೌಡ್ ಅಂತ ಕೊಡ್ತಾನೆ, ಆಗ ರಿಪಿಟೇಷನ್ ಇದ್ರೂ ಪರವಾಗಿಲ್ಲ ಮಾಡ್ಬೋದು. ರಿಪಿಟೇಷನ್ ನಾಟ್ ಅಲೌಡ್ ಕೊಟ್ಟಾಗ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಅದೆರಡೂ ನಾನು ಏನ್ ಹೇಳ್ತೀನಿ ನಿಮ್ಗೆ ಪ್ರಾಬ್ಲಮ್ಸ್ ಮಾಡುವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ಇನ್ನೂ ಕ್ಲಿಯರ್ ಆಗಿ ನಿಮ್ ತಲೆಗೆ ಅರ್ಥ ಆಗುತ್ತೆ. ರಿಪಿಟೇಷನ್ ಅಲೌಡ್ ಎಲ್ಲಿ ಯೂಸ್ ಆಗುತ್ತೆ? ನಾವು ಈಗ ಪಾಸ್ವರ್ಡ್ ಇಡ್ತೀವಿ, ಪಾಸ್ವರ್ಡ್ ಅಲ್ಲಿ 2 3 3 2 ಅಂತ ಇಡ್ತೀರ. ಇಲ್ಲಿ 2 ಮತ್ತೆ 3 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಈ ಟೈಮ್ ಅಲ್ಲೆಲ್ಲ ಅಲೋ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಇದೆ. ಏನಿದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಪರ್ಮುಟೇಷನ್ ಅಲ್ಲಿ ಅಂದ್ರೆ, ಇಫ್ ಒನ್ ಈವೆಂಟ್ ಕ್ಯಾನ್ ಅಕ್ಕರ್ ಇನ್ m ways and another event can occur independently in n ways, then the 2 events together can occur in m cross n ways. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದು, ಇಫ್ ಯು ಹ್ಯಾವ್ 3 ಶರ್ಟ್ಸ್ ಅಂಡ್ 2 ಪ್ಯಾಂಟ್ಸ್. ಪ್ಯಾಂಟೇ ಬೇರೆ ಶರ್ಟೇ ಬೇರೆ, ಅದೆರಡು ಇಂಡಿಪೆಂಡೆಂಟ್. ಎರಡು ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪರ್ಮುಟೇಷನ್ ವ್ಯಾಲ್ಯೂ ಬರುತ್ತೆ. 3 × 2 = 6 ಬರುತ್ತೆ. ಸೇಮ್ ಥಿಂಗ್ ಇನ್ನೊಂದು ಎಕ್ಸಾಂಪಲ್, ಇಲ್ಲಿ 4 ಸ್ಯಾಂಡ್ವಿಚ್ ಇದೆ, 3 ಟೈಪ್ಸ್ ಆಫ್ ಡ್ರಿಂಕ್ಸ್ ಇದೆ. ಸ್ಯಾಂಡ್ವಿಚೇ ಬೇರೆ, ಡ್ರಿಂಕೇ ಬೇರೆ. ಸೊ ಇದೆರಡನ್ನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಬರೋದು 12 ಆನ್ಸರ್ ಬರುತ್ತೆ. ಸೇಮ್ ಥಿಂಗ್ 5 hats and 4 scarves ಇದೆ, ಎರಡು ಇಂಡಿಪೆಂಡೆಂಟ್ ಆಗಿದೆ. ಸೊ ಯು ಶುಡ್ ಮಲ್ಟಿಪ್ಲೈ ಡೈರೆಕ್ಟ್ಲಿ ಅಂಡ್ ರೈಟ್ ಡೌನ್ ದ ಆನ್ಸರ್. ದಿಸ್ ವೇ ವಿ ಆರ್ ಫೈಂಡಿಂಗ್ ಪರ್ಮುಟೇಷನ್. ಓಕೆ, ನೆಕ್ಸ್ಟ್ ಕಾಂಬಿನೇಷನ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಬಿನೇಷನ್? ಕಾಂಬಿನೇಷನ್ ಇನ್ ದ ಸೆನ್ಸ್ we are
combinations are ways to select items without caring about the order. ನಾವೇನು ಪರ್ಮುಟೇಷನ್ ಅಂದ್ರೆ ನಾವು ಅರೇಂಜ್ ಮಾಡ್ತೀವಿ, ಅದನ್ನ ಅರೇಂಜ್ಮೆಂಟ್ ಅಂತೀವಿ. ಕಾಂಬಿನೇಷನ್ ಇನ್ ದ ಸೆನ್ಸ್ ಸೆಲೆಕ್ಷನ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲ್ಲೆಲ್ಲಿ ಚೂಸನ್, ಸೆಲೆಕ್ಟೆಡ್, ಸೆಲೆಕ್ಟ್ ಅಂತ ಕೇಳ್ತಾರೆ, ಆಗೆಲ್ಲ ನಾವು ಯೂಸ್ ಮಾಡಬೇಕಾಗಿರೋದು ಕಾಂಬಿನೇಷನ್ ಫಾರ್ಮುಲಾನ. ಎಲ್ಲೆಲ್ಲಿ ಅರೇಂಜ್ಮೆಂಟ್ ಅಂತ ಕೇಳ್ತಾರೆ, ಆಗೆಲ್ಲ ನಾವು ಯೂಸ್ ಮಾಡಬೇಕಾಗಿರೋದು ಪರ್ಮುಟೇಷನ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಇದು ತಲೆಯಲ್ಲಿರಬೇಕು ನಿಮ್ಗೆ. ಇಲ್ಲಿ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ ಕಾಂಬಿನೇಷನ್ಗೆ. ಇಮ್ಯಾಜಿನ್ ಯು ಹ್ಯಾವ್ 5 ಡಿಫರೆಂಟ್ ಫ್ರೂಟ್ಸ್. ಯಾವುದು? ಅಂಡ್ ಯು ವಾಂಟ್ ಟು ಪಿಕ್ 2 ಫಾರ್ ಸ್ನಾಕ್ಸ್. ಎರಡನ್ನ ನೀವು ಪಿಕ್ ಮಾಡ್ಕೋಬೇಕಾಗತ್ತೆ. ಯಾವ್ಯಾವ್ದು ಕೊಟ್ಟಿದ್ದಾರೆ? ಆಪಲ್ ನ ಎ ಅಂತ, ಬನಾನಾ ಬಿ, ಚೆರಿನ ಸಿ, ಡೇಟ್ ನ ಡಿ, ಎಲ್ಡರ್ ಬೆರಿನ ಇ ಅಂತ ಕೊಟ್ಟಿದ್ದಾನೆ. ಪಾಸಿಬಲ್ ಕಾಂಬಿನೇಷನ್, ಎ ಆದ್ಮೇಲೆ ಬಿ ಬರ್ಬೇಕಂತೇನಿಲ್ಲ, ಬಿ ಆದ್ಮೇಲೆ ಸಿ ಬರ್ಬೇಕಂತೇನಿಲ್ಲ. ಆರ್ಡರ್ ವಿತೌಟ್ ಕೇರಿಂಗ್ ಅಬೌಟ್ ದ ಆರ್ಡರ್. ನಾವು ಕಾಂಬಿನೇಷನ್ ಅಲ್ಲಿ ಆರ್ಡರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗೇನ್ ಇಲ್ಲಿ ಪ್ಲೇಸ್ ಮಾಡಿದೀನಿ, ಈ ರೀತಿ ಪ್ಲೇಸ್ ಮಾಡಬಹುದು. ಓಕೆ, ಇದು ನಿಮ್ಗೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಕಾಂಬಿನೇಷನ್ಗೆ ಫಾರ್ಮುಲಾ ನೋಡೋಣ. ಕಾಂಬಿನೇಷನ್ಗೆ ಸೇಮ್ ಥಿಂಗ್, ನೀವು ಪಿ ಯುಲಿ ಏನಂತ ನೋಡ್ತಿದ್ರಿ? NCR ಅಂತ ನೋಡ್ತೀರಿ. NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ನೋಡ್ತಿದ್ರಿ. ಅದೇ ಪ್ಲೇಸ್ ಅಲ್ಲಿ CNR ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ನಿಮ್ಗೆ ಈಗೂ ಕೊಡ್ತಾರೆ. This is n and this is r because they are represent like this. 5 ಮತ್ತೆ 2 ಇದನ್ನು ನೀವು ಕಾಂಬಿನೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇದು ಗೊತ್ತಿರಲಿ. This formula calculates the number of ways to choose. ನಾವು ಚೂಸ್ ಮಾಡೋದು ಆರ್ ಆಬ್ಜೆಕ್ಟ್ಸ್. ನಾವು ಎಷ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಅದನ್ನ ಆರ್ ಅಂತ ಕರಿತೀವಿ. ಟೋಟಲ್ ಎಷ್ಟಿರುತ್ತೆ ಅದನ್ನ ಎನ್ ಅಂತ ಕರಿತೀವಿ. ಓಕೆ, ಹಿಯರ್ ಒನ್ ಎಕ್ಸಾಂಪಲ್. ಚೂಸಿಂಗ್ 2 ಔಟ್ ಆಫ್ 4 ಫ್ರೂಟ್ಸ್ ಅಂತ ತಗೊಳ್ಳೋಣ. ಈಗ 4 ಫ್ರೂಟ್ ಇದೆ, 4ರಲ್ಲಿ ನಾನು 2 ಫ್ರೂಟ್ ನ ತೆಗಿಬೇಕು. ಸೊ 4C2 ಆಗುತ್ತೆ. ಅದನ್ನ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ 4 ಫ್ಯಾಕ್ಟೋರಿಯಲ್ ಬೈ ಈ ಫಾರ್ಮುಲಾ ಏನಿದೆ ಅದಕ್ಕೆ ಅಪ್ಲೈ ಮಾಡಿದ್ರಿ. ಮಾಡ್ಬಿಟ್ಟು 2 ಫ್ಯಾಕ್ಟೋರಿಯಲ್ 4 ಮೈನಸ್ 2 ಅಂದ್ರೆ 2. ಈಗ ಇದೆಲ್ಲ ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದೇನು? 3 2s 6 ಉಳ್ಕೊಳುತ್ತೆ. 6 ವೇಸ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು. 6 ವೇಸ್ ಅಲ್ಲಿ ಅಥವಾ ನಾವು ಅದನ್ನ ಸೆಲೆಕ್ಟ್ ಚೂಸ್ ಮಾಡಬಹುದು. ಈ ವೇ ಅಲ್ಲಿ ಮಾಡೋದನ್ನ ನಾವು ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲೇ ಒಂದು ಹೇಳ್ತೀನಿ ನಿಮ್ಗೆ, ಕ್ವೆಶ್ಚನ್ ಮಾಡುವಾಗ ಫಾರ್ಮುಲಾನ ಇದನ್ನು ಯೂಸ್ ಮಾಡ್ತೀವಿ. NCR is equal to NC n ಮೈನಸ್ ಆರ್ ಅಂತಾನು ಬರಿಬಹುದು. ಇದು ಯೂಸ್ ಮಾಡ್ತೀನಿ ನಾನು. ಒಂದೊಂದು ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ಏನ್ ಸಾಲ್ವ್ ಮಾಡ್ತೀನಿ ಅದರಲ್ಲಿ ಈ ಫಾರ್ಮುಲಾನು ನಿಮ್ ತಲೆಯಲ್ಲಿ ಇರಲಿ. NCR ಈಕ್ವಲ್ ಟು NC n ಮೈನಸ್ ಆರ್. ಈ ಕಂಡೀಷನ್ ಅನ್ನು ನಾನು ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ. ಒಂದು, ಲೆಟ್ಸ್ ಕ್ಯಾಲ್ಕುಲೇಟ್ ಕಾಂಬಿನೇಷನ್ ಸೆಟ್ ಬೈ ಸೆಟ್. ಫಾರ್ ಎಕ್ಸಾಂಪಲ್, ಚೂಸಿಂಗ್ 3 ಔಟ್ ಆಫ್ 5 ಸ್ಟೂಡೆಂಟ್ಸ್ for a team. Okay, 3 out of 5 students from a team. ಇದನ್ನ ಸೆಲೆಕ್ಟ್ ಮಾಡಬೇಕು. 5 ಜನ ಇದ್ದಾರೆ, 5 ಜನದಲ್ಲಿ 3ನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, 5 ಅನ್ನೋದು n ಆಗುತ್ತೆ, 6 ಅನ್ನೋದು 3 ಆಗುತ್ತೆ. ಸ್ಟೂಡೆಂಟ್ಸ್ 5 ಮೆಂಬರ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ನಾವು ಸೆಲೆಕ್ಟ್ ಮಾಡಬೇಕಾಗಿರೋದೆಷ್ಟು? 3 ಮೆಂಬರ್ಸ್ ಆಫ್ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಇನ್ ದ ಸೆನ್ಸ್ ಏನಂತ ಹೇಳಿದ್ದೀನಿ ಆಲ್ರೆಡಿ ನನಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ. ಸೆಲೆಕ್ಟ್ ಅಂತಂದ್ರೆ ಕಾಂಬಿನೇಷನ್. ಓಕೆ, ಕಾಂಬಿನೇಷನ್ ಮಾಡಬೇಕು. ಕಾಂಬಿನೇಷನ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5CR ಆಗತ್ತೆ. 5CR. ಸೊ ಅದನ್ನ ಇಲ್ಲೇ ಸಿಂಪ್ಲಿಫೈ ಮಾಡಿದ್ದಾರೆ. 5 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ 5 ಮೈನಸ್ 3 ಫ್ಯಾಕ್ಟೋರಿಯಲ್. ಇಲ್ಲಿ ಬರ್ದಿದ್ದಾರೆ. ಸಿಂಪ್ಲಿಫಿಕೇಶನ್ 2 2 1 1 ಗೆಟ್ ಕ್ಯಾನ್ಸಲ್, 3 3 ಕ್ಯಾನ್ಸಲ್, 2 1s 2, 2 2s 4, 5 2s 10 ಬಂತು. 10 ವೇಸ್ ಅಲ್ಲಿ ನಾವು ಆ 3 ಸ್ಟೂಡೆಂಟ್ಸ್ 5 ಸ್ಟೂಡೆಂಟ್ಸ್ ಅಲ್ಲಿ 3 ಏನ್ ಸೆಲೆಕ್ಟ್ ಮಾಡ್ತೀವಿ ಅದನ್ನ ಅರೇಂಜ್ ಮಾಡಬಹುದು ಅಥವಾ ಸೆಲೆಕ್ಟ್ ಮಾಡಿ ನಾವು ಒಂದೊಂದು ಗ್ರೂಪ್ ಆಗಿ ಟೀಮ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ನಾನು ಇಲ್ಲೊಂದು ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೀನಿ ನಿಮ್ಗೆ. ಇಲ್ಲೇನು ನಾನೀಗ 5C3 ಅಂತ ಬರ್ದೆ ಅಲ್ವಾ, ಇದನ್ನ ಈ ಫಾರ್ಮುಲಾ ಹಾಕಿ ಎಲ್ಲ ಬರೆಯೋದಕ್ಕಿಂತ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರು ಆನ್ಸರ್ 10 ಬಂದಿದೆ. ನಾನು ಇಲ್ಲೊಂದು ಮೆಥಡ್ ಹೇಳ್ತೀನಿ, ಆ ಮೆಥಡ್ ಅಲ್ಲಿ ಮಾಡಿದ್ರು 10 ಬರುತ್ತೆ. ಇಲ್ಲಿ 5 ಇದೆ, ಎಷ್ಟಿದೆ ಇಲ್ಲಿ ನಂಬರು? 3 ಟೈಮ್ಸ್ ಇದೆ. 5 ಇಂದ 3 ನಂಬರ್ಸ್ ಮುಂದೆ ಬರೀರಿ. 5 4 3 1 2 3 ನಂಬರ್ ಆಯ್ತು. ಮತ್ತೆ 3 ಫ್ಯಾಕ್ಟೋರಿಯಲ್ ಬರೀ. 3 ಇಂಟು 2 ಇಂಟು 1, 3 3 ಕ್ಯಾನ್ಸಲ್, 2 2s 4, 5 2s 10. ಸೇಮ್ ಆನ್ಸರ್ ಬರುತ್ತೆ. ಈ ಪ್ಯಾಟರ್ನ್ ಅಲ್ಲೂ ಕೂಡ ನಾವು
ಕ್ವೆಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈ ಏನ್ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇದೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಪ್ಯಾಟರ್ನ್ ಕೇಳ್ತಾರೆ ಅದನ್ನೆಲ್ಲ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಆ ಪ್ರಾಬ್ಲಮ್ಸ್ ಅನ್ನ 1 by 1 ಈಗ ನೋಡ್ತಾ ಹೋಗೋಣ. ಓಕೆ.